ಹರೇ ಕೃಷ್ಣ. ನನ್ನೆಲ್ಲ ಪ್ರೀತಿಯ ಬಂಧುಗಳೇ, ಈ ಅಕ್ಷಯ ತೃತೀಯೆಗೆ ನೀವು ಚಿನ್ನ ತಗೋತಾ ಇದ್ದೀರಾ, ಬಹಳ ಒಳ್ಳೆಯ ವಿಚಾರ. ನೀವು ತೆಗೆದುಕೊಳ್ಳುತ್ತಿರುವಂತಹ ಚಿನ್ನ ನಿಮ್ಮ ಉಳಿತಾಯದ ಹಣವಾಗಿದ್ರೆ ಅಥವಾ ನಿಮ್ಮ ಬಳಿ ಇರುವಂತಹ ಹಣದಿಂದ ನೀವು ಚಿನ್ನವನ್ನು ಖರೀದಿ ಮಾಡ್ತಾ ಇದ್ರೆ ತುಂಬ ಒಳ್ಳೆಯ ವಿಚಾರ ಆಗಿದೆ. ಒಂದು ವೇಳೆ ನೀವೇನಾದರೂ ಲೋನ್ ತಗೊಂಡು ಅಥವಾ ಯಾರತನಾದರೂ ಸಾಲ ತಗೊಂಡು ನೀವು ಚಿನ್ನನ ತಗೋತಾ ಇದ್ರೆ ಈ ಒಂದು ತಪ್ಪನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ. ನೀವು ಹೀಗೆ ಮಾಡೋದ್ರಿಂದ ಅಂದರೆ ಲೋನ್ ಅಮೌಂಟಿಂದ ಅಥವಾ ಯಾರತನಾದರೂ ಸಾಲ ಮಾಡಿ ನೀವು ಚಿನ್ನ ತಗೊಳ್ಳೋದ್ರಿಂದ ನಿಮಗೆ ಗೊತ್ತು, ಅಕ್ಷಯ ತೃತೀಯದಂದು ನಾವು ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳು ಅಕ್ಷಯ ಆಗುತ್ತೆ. ಹಾಗೆ ನೀವು ಸಾಲ ಮಾಡಿ ಚಿನ್ನ ತಗೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಸಾಲ ಮಾಡುವಂತಹ ಒಂದು ವಿಚಾರ ಹೆಚ್ಚಾಗ್ತಾ ಹೋಗುತ್ತೆ. ಸಾಲದಿಂದ ಹೊರಗಡೆ ಬರೋದು ಬಹಳ ಕಷ್ಟ. ಹಾಗಾಗಿ ದಯವಿಟ್ಟು ನೀವು ಈ ಒಂದು ದಿನ ಯಾವುದೇ ಕಾರಣಕ್ಕೂ ಸಾಲ ಮಾಡಕ್ಕೆ ಹೋಗಬೇಡಿ. ಒಂದು ವೇಳೆ ಹಿಂದೆ ನೀವು ನಾನು ಮೊದಲೇ ಸಾಲ ಮಾಡಿದ್ದೀನಿ, ಆ ದುಡ್ಡಿಂದ ನಾನು ತಗೋತಾ ಇದ್ದೀನಿ ಅಂದರೂ ಖಂಡಿತ ಬೇಡ. ನಿಮ್ಮ ಮನಸ್ಸಿಗೆ ಗೊತ್ತಿರುತ್ತೆ ನೀವು ತೆಗೆದುಕೊಳ್ತಾ ಇರೋ ಚಿನ್ನ ನೀವು ಲೋನ್ ಅಮೌಂಟಿಂದ ತೊಗೊಂಡಿರೋದ ಸಾಲದಿಂದ ತೊಗೊಂಡಿರೋದ ಅಂತ ನಿಮ್ಮ ಮನಸ್ಸಿಗೆ ಅದು ಸೆನ್ಸ್ ಆಗ್ತಾ ಇರುತ್ತೆ, ಗೊತ್ತಾಗ್ತಾ ಇರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಸಾಲ ಮಾಡಿ ಚಿನ್ನವನ್ನು ಖರೀದಿ ಮಾಡಬೇಡಿ. ಈ ಅಕ್ಷಯ ತೃತೀಯೆಗೆ ಯಾರ ಬಳಿಯೂ ಸಾಲವನ್ನು ಮಾಡಬೇಡಿ. ಯಾರಾದರೂ ನಿಮಗೆ ಸಾಲ ಕೊಡ್ತೀನಿ ಅಂತ ಹೇಳಿದರೆ ಅವತ್ತು ನಿಮಗೆ ಅಮೌಂಟ್ ಕೈ ಸೇರುತ್ತೆ ಅಂದರೆ ಖಂಡಿತ ಒಂದಿನ ಹೋಲ್ಡ್ ಮಾಡಿ, ಒಂದಿನ ತಡೆಯಿರಿ, ಒಂದಿನ ಬಿಟ್ಟು ನೀವು ಆ ಒಂದು ಅಮೌಂಟನ್ನು ತಗೊಳ್ಳಿ. ಏಕೆಂದರೆ ಸಮಯ ಸಂದರ್ಭ ಹೇಗಿರುತ್ತೆ ಗೊತ್ತಿರಲ್ಲ. ಹಾಗಾಗಿ ನಾನು ಇದನ್ನು ಹೇಳ್ತಾ ಇದ್ದೀನಿ, ಗೊತ್ತಿದ್ದು ಈ ಒಂದು ತಪ್ಪನ್ನು ಮಾಡಕ್ಕೆ ಹೋಗಬೇಡಿ. ಆದಷ್ಟು ಈ ಒಂದಿನ ಅದನ್ನು ಅವಾಯ್ಡ್ ಮಾಡಿ. ಸಾಲ ಪಡೆದ ಹಣದಿಂದ ಚಿನ್ನವನ್ನು ತಗೊಳಕ್ಕೆ ಹೋಗಬೇಡಿ. ಹಾಗೆ ಆ ದಿನ ಯಾವುದೇ ಕಾರಣಕ್ಕೂ ಸಾಲವನ್ನು ಮಾಡಬೇಡಿ. ಅಕ್ಷಯ ತೃತೀಯ ನಿಮ್ಮ ಜೀವನದಲ್ಲಿ ಒಳ್ಳೆಯ ವಿಚಾರಗಳು ಅಕ್ಷಯವಾಗಲಿ, ಹಾಗೆ ಇನ್ನಷ್ಟು ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ಹೊಂದುವಂತಾಗಲಿ. ಧನ್ಯವಾದಗಳು.